ಅಲ್ಲಿ ಬರುವಾಗ ನಾವಾಲನು ಎನ್ನುವಂತ ಆತನ ತಾಯಿಯ ತಮ್ಮನ್ ಅಂದ್ರೆ ಮಾವನು ಸಿಗುವಾಗ ಆತನೊಟ್ಟಿಗೆ ಕೆಲವೊಂದು ಒಪ್ಪಂದ ಮಾಡಿಕೊಟ್ಟಾನೆ. ಏನೆಂಬುದಾಗಿ ನೋಡುವಾಗ 29ನೇ ಅಧ್ಯಾಯ 14ನೇ ವಚನದಿಂದ, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಅವನು 1 ತಿಂಗಳಿನವರೆಗೂ ಲಾಬನನ ಬಳಿಯಲ್ಲಿ ವಾಸ ಮಾಡಿದನು. ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು. ಲಾಬಾನನಿಗೆ 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್. ಲೇಯಾ ಎಂಬಾಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು. ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಯಾಕೋಬನು ರಾಹೇಲಳನ್ನು ಮೆಚ್ಚಿಕೊಂಡು, ನಿನ್ನ ಕಿರಿ ಮಗಳಾದ ರಾಹೇಲಳಿಗೋಸ್ಕರ ನಿನ್ನಲ್ಲಿ 7 ವರ್ಷ ಸೇವೆ ಮಾಡುವೆನು ಎಂದು ಹೇಳಲು, ಲಾಬನನು ಆಕೆಯನ್ನು ಬೇರೊಬ್ಬನಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದು ಉಚಿತ, ನನ್ನ ಬಳಿಯಲ್ಲಿರು ಅಂದನು. ಆದುದರಿಂದ ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನಿಟ್ಟದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸದಂತೆ ಕಾಣಿಸಿತು. ಏನ್ ಬೇರೆ 7 ವರ್ಷ ಯಾಕೋಬನಿಗೆ ಸ್ವಲ್ಪ ವರ್ಷದಂತೆ ಕಾಣಿಸ್ತಂತೆ. ನೋಡಿದ್ರ ಪ್ರೀತಿಯ ಮತ್ತು ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಆಲೋಚನೆ ಮಾಡೋದು. ಬೈಬಲ್ ಗ್ರಂಥ ಬೇರೆ ಒಳ್ಳೇದು ಮಾಡಿದ್ರು ಸರಿ, ಕೆಟ್ಟದ್ದು ಮಾಡಿದ್ರು ಸರಿ, ಮೋಸ ಮಾಡಿದ್ರು ಸರಿ, ನ್ಯಾಯವಂತರಾಗಿದ್ರು ಸರಿ, ಅವರ ಮಾತುಗಳು ಇದ್ದದ್ದು ಇದ್ದ ಹಾಗೆ ಬರೆಯಲ್ಪಟ್ಟಿದೆ. ಅದಕ್ಕೆ ದೇವರ ವಾಕ್ಯ ಇದಕ್ಕೆ ಏನಂತಾರೆ ಅಂದ್ರೆ ಸತ್ಯವೇದ ಗ್ರಂಥ ಅಂದ್ರೆ ಮುಚ್ಚುಮರೆ ಇಲ್ಲದೆ ಇರುವುದು ಇದ್ದ ಹಾಗೆ ಬರೆದಿರುವಂತಹ ಪುಸ್ತಕ ಇದೆಯಂದ್ರೆ ಅದು ಈ ಬೈಬಲ್ ಸತ್ಯವೇದ ಗ್ರಂಥ. ಓಕೆನಾ? ಬೇರೆ ಪ್ರಪಂಚದಲ್ಲಿ ನಾವು ನೋಡುವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಹಳ ಪ್ರಾಣವಿಟ್ಟು ಪ್ರೀತಿಸ್ತಾ ಇರ್ತಾರೆ. ಪ್ರೀತಿಸಿದ ಕಾರಣಕ್ಕೆ ಯಾವುದೊಂದು ಸನ್ನಿವೇಶ ಅಕ್ಕಪಕ್ಕ ಮಕ್ಕಳು ಜಗಳವಾಡುವಾಗ ಕಿತ್ತಾಡುವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಿಟ್ಕೊಡಲ್ಲ. ತಪ್ಪು ಈ ಮಗಂದಿದ್ರು, ಇವನ್ ಮಗಂದಿದ್ರು, ಇವನೇ ಹೋಗಿ ಅವ್ನು ಹೊಡೆದಿದ್ರು, ಇವ್ನು 4 ಹೊಡೆದಿದ್ರು, ಅವ್ನು ಒಂದೇ ಹೊಡೆದಿದ್ರು. ಈ ತಂದೆ ತಾಯಿಗಳು ನನ್ನ ಮಗನು ಒಳ್ಳೆಯವನು, ನಿನ್ನ ಮಗನೇ ತಪ್ಪು ಮಾಡಿದ್ದಾನೆ ಅಂತ ವಾದ ಮಾಡಿ ಮಗನ ತಪ್ಪನ್ನು ಮರೆಮಾಚಿ ಎದುರುಗಡೆ ಇರುವಂತಹ ಮನೆಯವರಿಗೆ ಬೈದು ಜಗಳವಾಡಿ ಬರೋದನ್ನು ನಾವು ನೋಡ್ತೇವೆ. ಹೌದಾ? ಹೌದು. ದೇವರು ಎಂಥ ದೇವರಂದ್ರೆ ಒಬ್ಬರಿಗೆ ಇಬ್ಬರಿಗೆ ಅಥವಾ ಇಸ್ರಾಯೇಲರಿಗೆ ಮಾತ್ರ ದೇವರಾಗಿದ್ದರೆ ಇವರ ತಪ್ಪುಗಳನ್ನು ಮುಚ್ಚಿಟ್ಟು ಬೇರೆಯವರ ತಪ್ಪುಗಳನ್ನು ತೋರಿಸ್ತಾ ಇದ್ರು. ದೇವರು ಅಂದವರು ಯಾರಂದ್ರೆ ಇಡೀ ಪ್ರಪಂಚಕ್ಕೆ ದೇವರಾಗಿದ್ದಾರೆ. ಅವರು ಇಡೀ ಮಾನವ ಕುಲಕ್ಕೆ ತಂದೆ ಆಗಿದ್ದಾರೆ. ಅರ್ಥ ಆಯ್ತಾ? ಇಡೀ ಮಾನವ ಕುಲಕ್ಕೆ ತಂದೆ ಆಗಿರುವಾಗ ಮನೆಯಲ್ಲಿರುವಂತಹ ಮಕ್ಕಳುಗಳು ಎಷ್ಟೇ ತಪ್ಪು ಮಾಡಿದರೂ ಕದ್ದು ಮುಚ್ಚಿ ಇನ್ನೊಬ್ಬ ಮಗನನ್ನು ಮರೆ ಮಾಡಿ ಇನ್ನೊಬ್ಬ ಮಗನಿಗೂ ಹೇಳಲ್ಲ. ನಿಲ್ಲಿಸಿ ಈ ಮಗನ ತಪ್ಪು ಇರುವಂತ ಮನೆಯವರಿಗೆಲ್ಲ ಗೊತ್ತಾಗ್ತದೆ. ನೋಡಪ್ಪ, ಈ ದಾರಿ ನಡೀತಾ ಇದೆ, ಸರಿಪಡಿಸ್ತಾರೆ. ಅಕ್ಕನ ಮುಂದೆ ತಂಗಿಗೆ ಬೈಯುವಂಥದ್ದು, ತಂಗಿಯ ಮುಂದೆ ಅಕ್ಕನ ಬೈಯುವಂಥದ್ದು. ಯಾಕಂದ್ರೆ ಬುದ್ಧಿ ಮಂದನಿಗೆ ಬೆಟ್ಟು ಹೊಡೆದ್ರೆ ನೋಡಿದ ಮಂದಮತಿಯು ಜ್ಞಾನ ತಂದ್ಕೋತಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಓಕೆನಾ? ಅಂದ್ರೆ ಬುದ್ಧಿ ಮಂಟಿರೋನ್ಗೆ ತಪ್ಪು ಮಾಡಿದಾಗ ಒಂದೇ ಹೊಡೆದ್ರೆ ಪಕ್ಕದಲ್ಲಿರುವಂತ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಬುದ್ಧಿ ಕಲಿಯುವಂತ ಚಾನ್ಸಸ್ ಇರುತ್ತೆ. ಕರ್ಕೊ ಹೋಗಿ ಅವ್ನು ಮಾಡಿದ ತಪ್ಪನ್ನು ಅವನೊಬ್ಬನಿಗೆ ಹೇಳಿ ಮರೆಯಲ್ಲಿ ಹೊಡೆದ್ರು ಬಂದ್ರೆ ಇರೋನ್ಗೆ ಬುದ್ಧಿ ಹೇಗೆ ಗೊತ್ತಾಗುತ್ತೆ? ಒಂದೇ ಮಾತಲ್ಲಿ 2 ಕೆಲಸ ಆಗುತ್ತೆ ಅಲ್ವಾ? ಎಲ್ಲಾರ ಮುಂದೆ ಗದರಿಸುವಾಗ ಬುದ್ಧಿ ಕಲಿಯುವಂತ ಚಾನ್ಸ್ ಇರುತ್ತೆ. ಮತ್ತೆ ಈ ಬೈಬಲ್ ಗ್ರಂಥವನ್ನು ಯಾಕೆ ಓಪನ್ ಸ್ಟೇಟ್ಮೆಂಟ್ ಆಗಿ ಬರ್ಸಿದಾರಂದ್ರೆ ಈ ಭಕ್ತರಲ್ಲಿ ಮಾಡಿದಂತ ಒಳ್ಳೆ ಕ್ರಿಯೆಗಳಾಗಿರ್ಬೋದು, ಕೆಟ್ಟ ಕ್ರಿಯೆಗಳಾಗಿರ್ಬೋದು, ಇದನ್ನು ನಾವು ಮಾಡುವಾಗ ನಮಗೆ ಈ ರೀತಿ ದಂಡನೆ ಬರುತ್ತೆ. ಆದುದರಿಂದ ಮಕ್ಕಳಿರ ನೀವು ತಂದೆಯ ಮಾತಿಗೆ ಕಿವಿಗೊಡಿರಿ ಅಂತ ಆ ಜ್ಞಾನೋಕ್ತಿಗಳಲ್ಲಿ ಅನೇಕ ವಚನ ಬರೆಯಲ್ಪಟ್ಟಿರುತ್ತೆ. ಒಂದ್ಸಲ ನೋಡಿಕೊಳ್ಳೋಣ. ಎಲ್ಲರೂ ಜ್ಞಾನೋಕ್ತಿ ಎಂಬುವಂತಹ ಸತ್ಯವೇದ ಬೈಬಲ್ ಗ್ರಂಥವನ್ನು ತೆಗೆದು ನೋಡೋಣ. ಬೇರೆ ನಿಮ್ಮಲ್ಲಿ ಯಾರಾದ್ರೂ ಒಂದು ವೇಳೆ ಬೈಬಲ್ ಗ್ರಂಥ ಪುಸ್ತಕ ಇಲ್ಲದೆ ಹೋದರೆ ಪರವಾಗಿಲ್ಲ, ಪ್ಲೇಸ್ಟೋರ್ ದೇವರು ಜ್ಞಾನವನ್ನು ಅನುಗ್ರಹಿಸಿ ಅನೇಕರಿಗೆ ಪ್ಲೇಸ್ಟೋರ್ಗಳಲ್ಲಿ ಇದರದ್ದು ಒಂದು ಪುಸ್ತಕಗಳು ಬರೆಯಲ್ಪಟ್ಟಿದೆ. ಬೇರೆ ಅಂದ್ರೆ ಆಲ್ರೆಡಿ ಅದರಲ್ಲಿ ಇರುತ್ತೆ. ನೀವು ಪ್ಲೇಸ್ಟೋರ್ ಓಪನ್ ಮಾಡಿ ಒಂದು ಸಾರಿ ಬೈಬಲ್ ಗ್ರಂಥ, ನೀವು ಕನ್ನಡದವರಾಗಿದ್ರೆ ಕನ್ನಡ ಭಾಷೆ, ತಮಿಳವರಾಗಿದ್ರೆ ತಮಿಳು ಭಾಷೆ, ತೆಲುಗುವರಾಗಿದ್ರೆ ತೆಲುಗು ಭಾಷೆ, ಅಂದ್ರೆ ಸುಮಾರು 3000 ಚಿಲ್ಲರೆ ಭಾಷೆಗಳಲ್ಲಿ ಈ ಬೈಬಲ್ ಗ್ರಂಥವು ಟ್ರಾನ್ಸ್ಲೇಷನ್ ಆಗಿದೆ. ಓಕೆನಾ? ಪ್ರಪಂಚದಲ್ಲಿ ಯಾವ ಗ್ರಂಥನೂ ಆ ರೀತಿ ಟ್ರಾನ್ಸ್ಲೇಷನ್ ಮಾಡಿಲ್ಲ. ಅರ್ಥ ಆಯ್ತಾ? ಎಲ್ಲ ಕುಲ ಬಾಂಧವರು, ಎಲ್ಲ ಕುಲದವರು ಆರಾಧಿಸುವಂತ ಏಕೈಕ ದೇವರು. ಓಕೆನಾ? ಅರ್ಥ ಮಾಡ್ಕೊಂಡು ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 1ನೇ ವಚನದಿಂದ, ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು.